ಲೇಖಬದ್ಧವಾಗಿರ್ತಕ್ಕಂತ ವಿಷಯ ನಿಮಗ ಬುಕ್ಕ ಬೇಕಂದ್ರೆ ಇನ್ನು ಗಾಡ್ಯಾಗದ ತಂದು ಕೊಡ್ತೀನಿ. ನೋಡಕ ಇದು ಅಲ್ಲ ತಂದ್ರ ಮುಂದಿನ ಸಂದಿಗೆ ಅವ್ರ ಬುಕ್ಕಾದಾಗ ಏನೈತೆ ಅದನ್ನ ಒಪ್ಕೋಬೇಕು, ಇಲ್ಲಂದ್ರ ಅದನ್ನ ತಂದು ತೋರಿಸ್ಬೇಕು. ನೀವು ಕೇಳಿರ್ತಕ್ಕಂತ ಎರಡು ಪ್ರಶ್ನೆ ಉತ್ತರಕ್ಕೂಲ್ಲ. ಆಗಲೇ ಸಂದಿಗೆ ಕೇಳಿರ್ತಕ್ಕಂತ ಎರಡು ಪ್ರಶ್ನೆ ಉತ್ತರ. ಯಾಕಂದ್ರ ಸತ್ಯ ಸಿದ್ಧರ ಸಿದ್ಧಾಂತಿ ವಿಷಯಗಳನ್ನ ಬಹಳ ಚಂದ ಘರ್ಷಣೆ ಕೇಳಂದಾಗ ಪ್ರಶ್ನೆಗಳನ್ನ ಹೆಂಗ ಮಾಡ್ಯಾರಪ್ಪ ಅಂತಂದ್ರ, ಕಲ್ಲೂರ ಗ್ರಾಮದಲ್ಲಿ ವಿಭೂತಿ ಒಡೆಯನ ಯಾವ ಆಚರಣೆ ನೋಡಬಹುದು? ಅರಕೇರಿ ಅಮೋಘ ಸಿದ್ದೇಶ್ವರ ಪುರಾಣ ಪುಟ ಸಂಖ್ಯೆ 54. ಕಲ್ಲೂರ ಗ್ರಾಮದಲ್ಲಿ ಬಟ್ಟಲ ಒಡೆಯನ ವಿಭೂತಿ ಒಡೆಯನ ಪೂಜಾ ಆಚರಣೆ ನೋಡಬಹುದು. ಇದು ನೀವು ಕೇಳಿರ್ತಕ್ಕಂತ 1ನೇ ಪ್ರಶ್ನೆದ ಉತ್ತರಕ್ಕಲ್ಲ. ಇದು ಲೇಖಬದ್ಧವಾಗಿರ್ತಕ್ಕಂತ ವಿಷಯ. ನಿಮಗ ಬುಕ್ಕ ಬೇಕಂದ್ರೆ ಇನ್ನು ಗಾಡ್ಯಾಗದ ತಂದು ಕೊಡ್ತೀನಿ. ನೋಡಕ ಇದು ಅಲ್ಲ ತಂದ್ರ ಮುಂದಿನ ಸಂದಿಗೆ ಅವ್ರ ಬುಕ್ಕಾದಾಗ ಏನೈತೆ ಅದನ್ನ ಒಪ್ಕೋಬೇಕು, ಇಲ್ಲಂದ್ರ ಅದನ್ನ ತಂದು ತೋರಿಸ್ಬೇಕು. ಇಲ್ಲಿ 2ನೇ ಪ್ರಶ್ನೆ ಒಂದು ಕೇಳ್ಯಾರಲ್ಲ, ಏನಂತ ಕೇಳ್ಯಾರಿಪ್ಪ ಅವ್ರು ಏನು ನೇರವಾಗಿ ಕೇಳಲ್ಲ, ಹಂಗೆ ಪ್ರಶ್ನೆ ಉತ್ತರ ಕ್ಲಿಯರ್ ಅದ. ಅದೇ ಅರಕೇರಿ ಅಮೋಘ ಸಿದ್ದೇಶ್ವರ ಬುಕ್ಕಾದೊಳಗೆ ಇನ್ನೊಂದು 2ನೇ ಪ್ರಶ್ನೆ ಏನಂತ ಕೇಳ್ಯಾರಿಪ್ಪ? ಅಮೋಘ ಸಿದ್ಧನ ಯಾವ ದೇವತೆಯ ಜಾತ್ರೆಯ ವಿವರಗಳನ್ನು ಈ ಮಾತುಗಳು ಸ್ಪಷ್ಟಪಡಿಸುತ್ತದೆ ಅಂತ ಹೇಳಿ ಕೇಳ್ಯಾರ. ಇದು ಅದೇ ಪುರಾಣ ಪುಟ ಸಂಖ್ಯೆ 34. ಅರಕೇರಿ ಅಮೋಘ ಸಿದ್ದೇಶ್ವರ ಪುರಾಣ ಪುಟ ಸಂಖ್ಯೆ 34ನೇ ಪುಟ. ಪುಟ ಸಂಖ್ಯೆ 54. 1ನೇ ಪ್ರಶ್ನೆ 38. ಇದು 2ನೇ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ, ಅಮೋಘ ಸಿದ್ಧನ ಯಾವ ದೇವತೆ ಅಂದ್ರ ಪರಿವಾರ ದೇವತೆಯ, ಅಮೋಘ ಸಿದ್ಧನ ಪರಿವಾರ ದೇವತೆಯ ಜಾತ್ರೆಯ ವಿವರಗಳು ಈ ಮಾತುಗಳನ್ನು ಸ್ಪಷ್ಟಪಡಿಸುತ್ತದೆ. ನೀವು ಕೇಳಿರ್ತಕ್ಕಂತ ಎರಡು ಪ್ರಶ್ನೆ ಉತ್ತರಕ್ಕೂಲ್ಲ. ಇವು 2 ಪ್ರಶ್ನೆಗಳನ್ನ ಯಾಕಪ್ಪ ಅಂತಂದ್ರ, ಈಗಾಗಲೇ ನಾವು ನಿಮಗ 4 ಪ್ರಶ್ನೆಗಳನ್ನ ಮಾಡಿದೀವಿ, ನೀವು ನಮಗ 4 ಪ್ರಶ್ನೆಗಳನ್ನ ಮಾಡಿದಿ. ಆಗಲೇ ಸಂದಿನೊಳಗೆ 2 ನಿಮಗ ಲೇಖಬದ್ಧವಾಗಿ ಉತ್ತರ ಕೊಟ್ಟಿನಿ. ಇವು 2 ಲೇಖಬದ್ಧವಾಗಿ ಉತ್ತರ ಅದಾವ. ನಿಮಗ ಬುಕ್ಕ ಬೇಕಂದ್ರ ಆಮೇಲೆ ಕಮಿಟಿ ಅವ್ರಿಗೆ ತಂದು ಕೊಡ್ತೀನಿ. ಇನ್ನು ಮತ್ತೊಂದು ಮಾತು ಏನಪ್ಪ ಅಂತಂದ್ರ, ಈಗ 4:30 ಸಮಯ ಆಗ್ಯದ. ಅವ್ರಿಗೆ ಕೇಳೋನು ಒಂದ ಕೇಳಿ. ಈಗ ಇನ್ನೊಂದು ಮಾತ ಯಾವ್ದ್ರಿ? ಅವ್ರಿಗೊಂದು ಪ್ರಶ್ನೆ ಏನು ಕೇಳೋದ ಅಂತಂದ್ರ, ಏನ್ರಿ ಅದು? ಬೀರ ದೇವರ ಬೀರ ದೇವರ ಒಬ್ಬ ರಾಜನ ಬಂಧನ ಬಿಡಿಸ್ಯಾನ. ರಾಜ ಏನು ಸಂಕಟ ಬಂದಿತ್ತು ಅನ್ನೋದು ಹೇಳ್ತೀನಿ ಕೇಳ್ರಿ. ಏನು ಸಂಕಟ ಬಂದಿದ್ರಿಪ್ಪ? ರಾಜಾಗ ಏನಾಗಿತ್ತಪ್ಪ ಅಂತಂದ್ರ ಕನಸು ಬಿದ್ದಿತ್ತು. ಕನಸಿನ್ಯಾಗ ರಾಜನ ಕಣ್ಣು ಹೋದಂಗ ಅದು. ಹೌದ್ರಿಪ್ಪ, ಕಣ್ಣು ಹೋದಂಗ ಆದ ಪೆಟ್ಟಿಗೆ ಮರುದಿನ ಏನು ಮಾಡಿದಪ್ಪ ಅಂತಂದ್ರ ಜ್ಯೋತಿಷಿಗಾರನ ಕರೆಸಿ ತನ್ನ ಈ ಹೊತ್ತಿಗೆ ತಗಿಸಿ ಕೇಳಿದ, ನನಗೆಲ್ಲ ಸೊಪ್ಪಣದೊಳಗ ಹಿಂಗ ಕಣ್ಣು ಹಾಳಾಗ್ಯಾವ, ಇದನ್ನ ತೆಗೆದು ನೋಡಂದ. ಜ್ಯೋತಿಷಿಗಾರ ಭಾಳ ಶಾಣೆ ಅಂತ ಹೇಳ್ತಾನವ. ಏನಂತ ಹೇಳ್ತಾನ್ರಿಪ್ಪ? ನಾ ಹೇಳ್ತಾನೆ ಕರೆ ನನಗೇನು ಮಾಡಬಾರದಂತಂದ. ಆ ಜ್ಯೋತಿಷಿಗಾರ ಪುಣ್ಲಿಕನ ಏನ್ ಹೇಳಿದ, ಬೀರ ದೇವರ ಆ ರಾಜನ ಬಂಧನ ಬಿಡಿಸ್ಯಾರ. ಆ ರಾಜನ ಹೆಸರೇನು? ಹೌದು ನೇರವಾಗಿ ಇದು ಎಲ್ಲರಿಗೂ ತಿಳಿಯೋ ಹಂಗ ಒಂದು ಪ್ರಶ್ನೆ ಕೇಳ್ಯದ. ಇದು ಕೊನೆ ಚಾನ್ಸ್ ಪ್ರಶ್ನೆ ನಿಮಗದ. ಯಾಕಪ್ಪ ಅಂತಂದ್ರ ಈ ಸತ್ಯ ಸಿದ್ಧರ ಸಿದ್ಧಾಂತಿ ವಿಷಯಗಳು ಎಷ್ಟೇ ಹೇಳಿದ್ರು ಎಷ್ಟೇ ಮಾತಾಡಿದ್ರು ಕಡಿಮೆ ಅದಾವ. ಆದ್ರ ನಮ್ಮ ಬುದ್ಧಿಗೆ ಎಷ್ಟು ನೆಲ್ಕಂದ್ರ ಅತ್ತ ಜನರಿಗೆ ಉಣಬಡಿಸ್ತಕ್ಕಂಥ ಕೆಲಸ ನಾವು ಇವತ್ತು ಇದನ್ನೇ ಪ್ರಯತ್ನ ಮಾಡಿದ್ರ ಇಲ್ಲ ಮಾಡಬೇಕಾಗ್ಯದ. ಅದಕ್ಕೋಸ್ಕರ ತಾಯಿ ಕೊಂತಾದೇವಿ 11 ವರ್ಷ 11